ಸ್ಮಶಾನ ಜಾಗವನ್ನ ಅತಿಕ್ರಮಿಸಿಕೊಂಡಿರುವಂತಹ ಗೋಪಾಲ್ಗೌಡ ಏನಿದ್ದಾನೆ, ಯಾವ ರೀತಿಯಾಗಿ ಈತನ ಧನದಾಹಿ ಇದೆ ಅನ್ನೋದಕ್ಕೆ ಇಲ್ಲಿರುವಂತಹ ಒಂದು ಬೋರ್ವೆಲ್ ಕೂಡ ಉದಾಹರಣೆ ಆಗಿದೆ. ಊರಿಗೆ ಸೇರಿದ ಪಂಚಾಯತಿ ಬೋರ್ವೆಲ್ ಒಂದು ಅಕ್ವೈರ್ ಮಾಡಿದ್ದಾರೆ. ಅದನ್ನು ಇದೇ ತರ ಕೇಳಿದಾಗ ಎಲ್ಲ ರೌಡಿಸಮ್ ಮಾಡಕ್ಕೆ ಅಪ್ಪ ಮಗ ಎಲ್ಲ ರೌಡಿಸಮ್ ಮಾಡಿ ರೋಡಲ್ಲೆಲ್ಲ ಅಡ್ಡಗಟ್ಟಿ ವೆಹಿಕಲ್ ಅಡ್ಡ ತಂದು ಮನೆ ಬಾಗಿಲಿಗೆಲ್ಲ ಹೊಡೆದಾಟಕ್ಕೆ ಬಂದಿದ್ದಾರೆ. ಯಾರಿಗೆ ಬಳಕೆ ಮಾಡಂಗಿಲ್ಲ, ಅದು ಹತ್ರ ಹೋಗಂಗಿಲ್ಲ. ಸರ್ವೇರ್ ಬಂದಾಗ 2 ಸಲ ಸರ್ವೆ ಮಾಡಿದ್ರು. ಅದು ಸರ್ಕಾರಿ ಇದೇ ಆಯ್ತು. ನಮಗೆ ಇಲ್ಲಿ ಕುಡಿಯಕ್ಕೆ ನೀರು ಸಮಸ್ಯೆ ಇದೆ. ಪಂಚಾಯತಿಯಿಂದ ಬ್ಯಾರ್ಲೆ ತಗೊಂಡು ಅದು ಮನೆಗೆ ಒಂದು 5 ಕೊಡ 6 ಕೊಡ ಕೊಡ್ತಾರೆ. ಯಾರಿಗೂ ಸಾಲ್ಟ್ ಆಯ್ತು. ಇವರು 2 ಬೋರ್ ಇದೆ, ಅವರು ಒಂದು ಸ್ವಂತ ಮಾಡ್ಕೊಂಡಿದ್ದಾರೆ, ಇದಕ್ಕೂ ಹಾಕೊಂಡಿದ್ದಾರೆ. ಸ್ಮಶಾನ ಜಾಗವನ್ನು ಅತಿಕ್ರಮಿಸಿಕೊಂಡಿರುವಂತಹ ಗೋಪಾಲ್ಗೌಡ ಏನಿದ್ದಾನೆ, ಈತ ಯಾವ ರೀತಿಯಾಗಿ ಈತನ ಧನದಾಹಿ ಇದೆ ಅನ್ನೋದಕ್ಕೆ ಇಲ್ಲಿರುವಂಥ ಒಂದು ಬೋರ್ವೆಲ್ ಕೂಡ ಉದಾಹರಣೆ ಆಗಿದೆ. ನೀವು ನೋಡ್ತಿರ್ಬೋದು, ನಾನೀಗ ಮುಳ್ಳುಂಡೆ ಗ್ರಾಮದಲ್ಲಿದ್ದೀನಿ. ಒಂದು ಕಡೆ ಮುಳ್ಳುಂಡೆ ಗ್ರಾಮದಲ್ಲಿ ಈ ರೋಡ್ ಏನಿದೆ, ಮುಳ್ಳುಂಡೆ ಗ್ರಾಮಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಇದರ ಪಕ್ಕದಲ್ಲೇ ಕೆರೆ ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು ಟ್ರಾನ್ಸ್ಫಾರ್ಮರು, ಹಾಗೆ ಸೇದಾ ಬಾವಿ ಎಲ್ಲ ಕೂಡ ಇರುವಂಥದ್ದು, ಬಾವಿ ಎಲ್ಲ ಇರುವಂಥದ್ದು. ಈ ಮಧ್ಯದಲ್ಲಿ ಒಂದು ಬೋರ್ವೆಲ್ ಇದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹಿಂದಿನಿಂದಲೂ ಕೂಡ ಇದು ಕೂಡ ಗ್ರಾಮ ಪಂಚಾಯಿತಿಯ ಅನುದಾನದಲ್ಲೇ ಬೋರ್ವೆಲ್ ನಿರ್ಮಾಣವಾಗಿರುವಂಥದ್ದು. ಆದರೆ ಈ ಬೋರ್ವೆಲ್ ಕೂಡ ನನ್ನದು, ಈ ಜಾಗ ಕೂಡ ನನ್ನದು ಅಂತೇಳಿ ಈ ಬೋರ್ವೆಲ್ಗೆ ಪಂಪ್ ಸೆಂಟನ್ನು ಇಟ್ಕೊಂಡು ಇಲ್ಲಿಂದ ನೀರನ್ನು ತಗೊಳ್ತಾರೆ. ಈ ನೀರನ್ನು ಯಾರು ಕೂಡ ಊರವರು ಬಳಕೆ ಮಾಡೋದ ರೀತಿಯಲ್ಲಿ ಮಾಡಿರುವಂಥದ್ದು. ನೀವು ನೋಡ್ತಿರ್ಬೋದು, ಒಂದು ಕಡೆ ರೋಡು ಇಲ್ಲಿದೆ, ಇನ್ನೊಂದು ಕಡೆ ಆ ಕಡೆಯೂ ಕೂಡ ಸರ್ಕಾರಿ ಜಾಗನೇ ಇರುವಂಥದ್ದು, ಊರಿಗೆ ಸಂಬಂಧಪಟ್ಟಂಥ ಜಾಗ, ಕೆರೆ ಜಾಗ ಇರುವಂಥದ್ದು. ಆದರೆ ಮಧ್ಯದಲ್ಲಿರುವಂಥ ಈ ಬೋರ್ವೆಲ್ ಏನಿದೆ, ಈ ಬೋರ್ವೆಲ್ ನನ್ನದು ಅನ್ನೋವಂಥ ವಾದವನ್ನು ಕೂಡ ಮಾಡಿ ಈಗ ಆ ಬೋರ್ವೆಲ್ಗೂ ಕೂಡ ಊರವರು ಬಳಕೆ ಮಾಡಿದಂತೆ ಆ ಬೋರ್ವೆಲ್ಗೂ ಕೂಡ ಪಂಪ್ ಸೆಟ್ಟನ್ನು ಇಟ್ಟಿರುವಂಥದ್ದು. ಈ ಬಗ್ಗೆ ಇಲ್ಲಿ ಜನರು ಕೂಡ ಮಾತಾಡ್ತಾರೆ, ಗ್ರಾಮಸ್ಥರು. ಹೇಳಿ, ಹೇಗೆ ಈ ಬೋರ್ವೆಲ್ ಅವ್ರದ್ದು ಆಗುತ್ತೆ ಅನ್ನುವಂಥದ್ದು? ಬೋರ್ವೆಲ್ಲು ಅವ್ರದ್ದಲ್ಲ, ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ CM ಪಾರ್ವತಮ್ಮ ಇದ್ದರು ಮೆಂಬರಕ್ಕೆ. ಆವಾಗ ಅವರು ಮಾಡಿಸಿದ್ದು. ಆವಾಗ ಊರಿಗೆಲ್ಲ ನೀರು ಆಗ್ತಿತ್ತು. ಇದು ನಂದು ಅಂತ ಹೇಳ್ಬಿಟ್ಟು ಇದನ್ನು ಮೋಟ್ರ್ ಇಳಿಸಿ ಪೈಪ್ ಹಾಕಿದೆ. ಯಾರು ಇದನ್ನು ಬಳಕೆ ಮಾಡೋಂಗಿಲ್ಲ? ಇಲ್ಲ, ಯಾರಿಗೆ ಬಳಕೆ ಮಾಡೋಂಗಿಲ್ಲ, ಅದ್ರ ಹತ್ರ ಹೋಗೋಂಗಿಲ್ಲ. ಪಂಜ ಹಬ್ಬ ಅದು ತಂದು ಪಂಚ್ ಕಟ್ತಾರೆ ಯಾರಿಗೆ, ಊರಿನವರಿಗೆ ಮೇಘಲಾಗಿ. ಹಾಂ, ಹೇಳಿ, ಯಾವ ರೀತಿಯಾಗಿ ಇಲ್ಲಿ ಅವರು ಇದು ಬೋರಲ್ಲು ಮಂಡಲ ಪಂಚಾಯತ್ ಇತ್ತಲ್ಲ ಅವಾಗ, ಆ ಟೈಮಲ್ಲಿ ಆಗಿದ್ದು ನಮಗೆ 2083 ಅಲ್ಲ 1983. ಆವಾಗ ಇವರು ಮನೆ ಕಟ್ಟಕ್ಕೆ ಶುರು ಮಾಡಿದರು. ಯಾರೋ ಗೋಪಾಲ್ಗೌಡರು ಮನೆ ಕಟ್ಟಾಗ ಏನು ಮಾಡಿದ್ರು, ಟೆಂಪ್ರವರಿ ಹಾಕೊಂತೀನಿ ಅಂದರೆ ಹಾಕೊಂಡು ಮನೆ ಎಲ್ಲ ಕಟ್ಟೆ ಆಯಿತು. ಕಟ್ಟೆ ಆಮೇಲೆ ಕೇಳೋ ಹೊತ್ತಿಗೆ ನಂದು ಅಂತ ಅಂದರು. ಆವಾಗ ಗ್ರಾಮ ಪಂಚಾಯತಿಗೆ ಅರ್ಜಿ ಎಲ್ಲ ಕೊಟ್ಟು ಇದು ಮಾಡಿದ್ರು. ಆವಾಗ ಮಾಡಿದಾಗ ಮತ್ತು ನಂದು ಅಂತ ಸರ್ವೇರ್ ಬಂದಾಗ 2 ಸಲ ಸರ್ವೆ ಮಾಡಿದರು. ಅದು ಸರ್ಕಾರಿ ಇದೇ ಆಯಿತು. ಮತ್ತು 3ನೇ ಸಲ ಸರ್ವೆ ಮಾಡಿ ಕೋರ್ಟಿಗೆಲ್ಲ ಹಾಕಿ ಇದು ಮಾಡಿದರು. ಇದು PDO ಕೊಡೋದು, PDOನು ಇದೇ ನೆಗ್ಲೆಕ್ಟ್ ಆಗಿ ಇದು ಮಾಡಿದರು. ಪರಶುರಾಮ ಅಂತ PDO ಇದ್ದರು ಅವಾಗಿಂದ ಆ ಕೋರ್ಟಿಗೆ ಹಾಕಿದ್ದಾರೆ. ಕೋರ್ಟ್ ಮುಂದೆ ಹೋಗ್ತಲೇ ಇದೆ, ಯಾವುದು ಇದು ಮಾಡ್ತಿಲ್ಲ. ನಮಗೆ ಇಲ್ಲಿ ಕುಡಿಯೋಕ್ಕೆ ನೀರು ಸಮಸ್ಯೆ ಇದೆ. ಪಂಚಾಯತ್ಕಿಂದ ಬ್ಯಾರ್ಲಲ್ಲಿ ಹೋಸಲಿ ಬೇಸಿಗೆಯಲ್ಲಿ ಪಂಚಾಯತ್ಕಿಂದ ಬ್ಯಾರ್ಲೆ ತಗೊಂಬಂದಿದ್ದು. ಅದು ಮನೆಗೆ ಒಂದು 5 ಕೊಡ 6 ಕೊಡ ಕೊಡ್ತಾರೆ, ಯಾರಿಗೂ ಸಾಲ್ಟೇಜು, ಯಾರಿಗೂ ಆಗಲ್ಲ. ಅದು ಇವರು 2 ಬೋರ್ ಇದೆ, ಅವರೊಂದು ಸ್ವಂತ ಮಾಡ್ಕೊಂಡಿದ್ದಾರೆ, ಇದಕ್ಕೂ ಹಾಕೊಂಡಿದ್ದಾರೆ. ಇದನ್ನು ಮನೆಗೆ ಇದು ಮಾಡ್ತಾಯಿಲ್ಲ, ತೋಟಕ್ಕೆ ಯೂಸ್ ಮಾಡ್ತಾಯಿದ್ದಾರೆ ಈ ಬೋರ್. ಊರಲ್ಲಿರೋದು ಒಂದು ಊರಿಗೆ ಸೇರಿದ ಪಂಚಾಯತಿ ಬೋರ್ವೆಲ್ ಒಂದು ಅಕ್ವೈರ್ ಮಾಡಿದ್ದಾರೆ. ಅದನ್ನು ಇದೇ ಥರ ಕೇಳಿದಾಗ ಎಲ್ಲ ರೌಡಿಸಮ್ ಮಾಡಕ್ಕೆ ಬಂದರು, ಅಪ್ಪ ಮಗ ಎಲ್ಲ ರೌಡಿಸಮ್ ಮಾಡಿ ರೋಡಲ್ಲೆಲ್ಲ ಅಡ್ಡಗಟ್ಟಿ ವೆಹಿಕಲ್ ಅಡ್ಡ ತಂದು ಮನೆ ಬಾಗಿಲಿಗೆಲ್ಲ ಹೊಡೆದಾಟಕ್ಕೆ ಬಂದಿದ್ದಾರೆ. ಆಮೇಲೆ ಅವ್ರದನ್ನು ಇದೇ ಥರ ಕೇಳಿದಾಗ ವೆಕೇಟ್ ಮಾಡ್ಸೋಕ್ಕೆ ಅಂತ ಬಂದಿದ್ದರು, ಸರ್ವೆ ಮಾಡಿಸಿ ಗೌರ್ಮೆಂಟ್ ಸರ್ವೆ ನಂಬರಲ್ಲಿದೆ ಅಂತ. ಅದಕ್ಕೂ ಇದೇ ಥರ ಸ್ಟೇ ಮಾಡ್ಕೊಂಡು ಕೋಟಿ ಹಾಕೊಂಡಿದ್ದಾರೆ. ಆಮೇಲೆ ಕಟೋಳೆ ಇದೆ, ಊರಿಂದ ಒಂದು ಕಟೋಳೆ, ಅದನ್ನೆಲ್ಲ ಹೊಡೆದು JCB ಜಡ್ಜ್ ಮಾಡಿ ಅಲ್ಲಿಗೆಲ್ಲ ಅಡಿಕೆ ಗಿಡ ಹಾಕೊಂಡಿದ್ದಾರೆ. ಮತ್ತು ಕೆರೆ ಪಕ್ಕದಲ್ಲಿ ಹಿಂದೆಲ್ಲ ಗರೆಗಲ್ಲು ಇರ್ತೈತೆ ಗೊತ್ತಾ, ಮದುವೆ ಶಾಸ್ತ್ರ ಎಲ್ಲ ಮಾಡಾಗ ಅದರಲ್ಲಿ ಒಂದು 20 ಅಡಿ 30 ಅಡಿ ಅದನ್ನು ಹೊತ್ಕೊಂಡಿದ್ದಾರೆ. ಅದೆಲ್ಲ ಆಗಿ ಲಾಸ್ಟಿಗೆ ಊರಲ್ಲಿ ಯಾರು ಕೇಳಲೆ. ಆಮೇಲೆ ಊರಲ್ಲಿ ಒಂದು ಭೂತಪ್ಪ ಇದೆ, ಅಲ್ಲೇ ಒಂದು ದೊಡ್ಡ ಸಂಪಿಗೆ ಮರ ಇದೆ, ಆ ಸಂಪಿಗೆ ಮರಕ್ಕೋಸ್ಕರವಾಗಿ ಅದನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಊರಲ್ಲಿ ಎಲ್ಲಿ ಜಾಗ ಇದ್ರು ಊರಿನ ಜಾಗ ಯಾವುದನ್ನು ಬಿಟ್ಟಿಲ್ಲ. ಆಮೇಲೆ ಲಾಸ್ಟಿಗೆ ಈಗ ಅದೆಲ್ಲ ಯಾರು ಕೇಳಲಿಲ್ಲ, ಅಂದರೆ ಯಾರು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಬಂದು ಇದಕ್ಕೆ 2 ಎಕರೆ ಕೈ ಹಾಕಿದ್ದಾರೆ.
ಮಸಾಣ ಕೈ ಹಾಕಿದ್ದಾರೆ. ಅಂದರೆ ಎಷ್ಟಿದ್ರೂ ಸಾಕಾಗಲ್ಲ. ಸಾಕಾಗ್ತಾ ಇಲ್ಲ ಅವರಿಗೆ, ಊರೇ ಸಾಕಾಗ್ತಾ ಇಲ್ಲ. ಎಸ್, ನೋಡಿದ್ರಲ್ಲ, ಹೀಗೆ ಈ ವ್ಯಕ್ತಿ ಏನಿದ್ದಾನೆ ಈ ಬೋರ್ವೆಲ್ಲನ್ನು ಕೂಡ ಬಿಡ್ತಾ ಇಲ್ಲ. ಸರ್ಕಾರಿ ಸಂಬಂಧಪಟ್ಟಂಥ ಸರ್ಕಾರಿ ವ್ಯಾಪ್ತಿಯಲ್ಲಿರುವಂಥ ಈ ಬೋರ್ವೆಲ್ ಏನಿದೆ ಈ ಬೋರ್ವೆಲ್ಲನ್ನು ಕೂಡ ಬಿಡ್ತಾ ಇಲ್ಲ. ಇಲ್ಲಿಂದ ತೋಟಕ್ಕೆ ನೀರನ್ನು ಮೋಟ್ರನ್ನು ಇಟ್ಕೊಂಡು ತೋಟಕ್ಕೆ ನೀರನ್ನು ಹಾರಿಸ್ಕೊಳ್ತಿರುವಂಥದ್ದು. ಅಂದರೆ ಇಲ್ಲಿಯ ಜನರು ಕುಡಿಯೋಕ್ಕೂ ಕೂಡ ನೀರಿಗೆ ಪರದಾಟವನ್ನು ಮಾಡ್ತಿದ್ದಾರೆ. ಆದರೆ ತನ್ನ ವ್ಯಾಪ್ತಿಗೆ ಎಲ್ಲವೂ ಸೇರಬೇಕು ಅಂತೇಳಿ ಇಲ್ಲಿರುವಂತಹ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಸರ್ಕಾರದ್ದೇ ಬೋರ್ವೆಲ್ ಅನ್ನುವಂಥದ್ದು. ಆದರೆ ಈ ಬೋರ್ವೆಲನ್ನು ಕೂಡ ಆತ ಸ್ವಾಧೀನಪಡಿಸ್ಕೊಂಡಿರುವಂಥದ್ದು. ಇಲ್ಲಿಂದ ಮೋಟ್ರನ್ನು ಇಟ್ಟು ತನ್ನ ತೋಟ ಏನಿದೆ ತೋಟಕ್ಕೆ ನೀರನ್ನು ಹಾಯಿಸ್ಕೊಳ್ತಿರುವಂಥದ್ದು. ಹಾಗಾಗಿ ಇಲ್ಲಿಯ ಜನರೇನಿದ್ದಾರೆ ಹೋರಾಟವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಇದನ್ನೆಲ್ಲವನ್ನೂ ಕೂಡ ನೋಡಿಕೊಂಡಂಥ ಒಂದಷ್ಟು ಅಧಿಕಾರಿ ವರ್ಗ ಏನಿದೆ ಅವರು ಕೂಡ ಗಪ್ಚುಪ್ಪಾಗಿರುವಂಥದ್ದು. ಇವರು ಕೂಡ ಎಷ್ಟು ಅಂತ ಹೋರಾಟವನ್ನು ಮಾಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ಈ ರೀತಿಯಾಗಿ ಕೊಕ್ಕೆಯನ್ನು ಹಾಕ್ತಾ ಬಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂಥ ಜೀವನ ಅನ್ನೋ ಒಂದು ಇರುತ್ತೆ. ತಮ್ಮ ಕುಟುಂಬದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಪ್ರತಿದಿನ ಕೂಡ ಈ ರೀತಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಬರಲಿಕ್ಕಾಗಿಲ್ಲ. ಹಾಗಾಗಿ ಪ್ರತಿಯೊಂದು ಕೂಡ ಈ ಊರಲ್ಲಿ ಎಲ್ಲಿ ಹೋದರೂ ಕೂಡ ಈ ರೀತಿಯಾಗಿ ಎಲ್ಲ ಕಡೆ ತನ್ನ ಆದಷ್ಟು ಸರ್ಕಾರಿ ಜಮೀನುಗಳನ್ನೇನಿದೆ ಅದುಗಳನ್ನು ಒತ್ತುವರಿ ಮಾಡ್ಕೊಂಡು ಬಂದಿದ್ದಾನೆ ಅನ್ನುವಂಥ ಆರೋಪವನ್ನು ಇಲ್ಲಿನ ಸ್ಥಳೀಯರು ಮಾಡ್ತಿರುವಂಥದ್ದು. ಅದಕ್ಕೆ ಪೂರಕವಾಗಿ ನೀವು ನೋಡ್ತಿರ್ಬೋದು, ಒಂದು ಕಡೆ ಸ್ಮಶಾನದ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿರುವಂಥದ್ದನ್ನು ನೋಡಿದರೆ, ಅದರ ಜೊತೆಗೆ ಇಲ್ಲಿರುವಂಥ ಊರಿಗೆ ಕೊಟ್ಟಿರುವಂಥ ಬೋರ್ವೆಲನ್ನು ಕೂಡ ಆತ ಈಗ ತನ್ನ ಸ್ವಾಧೀನಕ್ಕೆ ತಕ್ಕೊಂಡಿರುವಂಥದ್ದು. ಹಾಗಾಗಿ ಇಲ್ಲಿನ ಜನರೇನಿದ್ದಾರೆ ಆ ಥರ ಕಾಟದಿಂದ ಬೇಸತ್ತು ಹೋಗಿದ್ದಾರೆ. ಇದಕ್ಕೆ ಒಂದು ಅಂತ್ಯ ಆಗಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ನಾನು ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.